ದೆಹಲಿಗೆ ಶಿಫ್ಟ್ ಆಗಿದೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಚಟುವಟಿಕೆಗಳು. ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ? ಈ ಗೊಂದಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಕ್ಲಾರಿಟಿ ಬೇಕು ಅಂತ ಎರಡೂ ಬಣದವರು, ಸಿಎಂ ಬಣನೂ ಕೇಳ್ತಾ ಇದೆ, ಡಿಕೆ ಶಿವಕುಮಾರ್ ಬಣನೂ ಕೇಳ್ತಾ ಇದೆ. ಮೇ ಮೊದಲ ವಾರದಲ್ಲೇ ಕುರ್ಚಿ ಕಲಹಕ್ಕೆ ಹೈಕಮಾಂಡ್ ನಾಯಕರು ತೆರೆಯನ್ನ ಎಳಿತಾರಾ? ಇನ್ನೊಂದು ಕಡೆ ಸಿಎಂ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತ ಸಾಹುಕಾರ್ ಸದ್ಯಕ್ಕೆ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಚಿವ ಮಹದೇವಪ್ಪ ಡಿನ್ನರ್ ಸಭೆಯನ್ನ ಮಾಡಿದ್ದಾರೆ. ಸಂಸದ ಸುನಿಲ್ ಬೋಸ್ ಮನೆಯಲ್ಲಿ ಡಿನ್ನರ್ ಸಭೆಯನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್, ಸಲೀಂ ಅಹಮದ್, ಬಾದರ್ಲಿ ಇದರಲ್ಲಿ ಪಾಲ್ಗೊಂಡಿದ್ರು. ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರು ನಮಗೂ ಈ ಸತಿ ಸಚಿವ ಸ್ಥಾನ ಕೊಡಿ, 2.5 ವರ್ಷ ಆದ್ಮೇಲೆ ನಮಗೂ ಸಚಿವರನ್ನಾಗಿ ಮಾಡ್ತಾರೆ ಅಥವಾ ಅಧಿಕಾರವನ್ನ ಕೊಡ್ತಾರೆ ಅಂತೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ಈಗ ಹತ್ತತ್ರ 3 ವರ್ಷ ಆಗ್ತಾ ಬಂತು. ಹಾಗಾಗಿ ಇನ್ನು ಉಳಿದಿರುವಂತ 2 ವರ್ಷನಾದ್ರೂ ಅಧಿಕಾರವನ್ನ ಅನುಭವಿಸೋದಕ್ಕೆ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳೋದಕ್ಕೆ ಮತ್ತೊಂದು ಟೀಮ್ ರೆಡಿ ಆಗ್ತಾ ಇದೆ. ಶೀಘ್ರದಲ್ಲೇ ದೆಹಲಿಗೆ ಹೋಗೋಕೆ ತಯಾರಿಗಳು ನಡೀತಾ ಇದೆ. ಸಿಎಂ ಬದಲಾವಣೆ ವಿಷಯ ನಮಗೆ ಗೊತ್ತಿಲ್ಲ, ಈ ಬಗ್ಗೆ ನಾವು ಮಾತಾಡೋದು ಸಮಂಜಸವಲ್ಲ ಅಂತೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರ ಗೊತ್ತಿದೆ, ರಾಜ್ಯದ ರಾಜಕಾರಣ ಅನುಭವ ಎಲ್ಲಾನು ಅವ್ರ ಹತ್ರ ಇದೆ. ಖರ್ಗೆ ಅವರೇ ಸಿಎಂ ಆದ್ರೆ ಬಹಳ ಸಂತೋಷ ಅಂತೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿಯಾಗೋದು ಸಂಪ್ರದಾಯ ಅಂತ ಹೇಳಿದ್ದಾರೆ. ಇನ್ನು ಅಹಿಂದ ಸಮಾವೇಶವು ಆಗ್ಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂತೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ. ನನ್ನ ನಾಯಕತ್ವದಲ್ಲೇ 136 ಸ್ಥಾನವನ್ನ ಗೆದ್ದಿದ್ದೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲರ ಪರಿಶ್ರಮದಿಂದ ನಾವು 136 ಸ್ಥಾನವನ್ನ ಗೆದ್ದಿರೋದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ವರ್ಚಸ್ಸು, ಡಿಕೆ ಶಿವಕುಮಾರ್ ಅವರ ಸಂಘಟನಾ ಚತುರತೆ, ಸತೀಶ್ ಜಾರಕಿಹೊಳಿ, ಮುನಿಯಪ್ಪ ಎಲ್ಲರ ಪರಿಶ್ರಮನೂ ಇದೆ. ಬೂತ್ ಮಟ್ಟದಲ್ಲೂ ಕಾರ್ಯಕರ್ತರು ಸರ್ಕಾರ ಬರೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಡಿಕೆಶಿ ಅವರು ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಅವರು ಕೂಡ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಪ್ರಚಾರ ಮಾಡಿ ಇವತ್ತು ದಿವಸ ಅವ್ರ ಕೊಡುಗೆನೂ ಕೂಡ ಇದೆ. ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು, ಅವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಪರಿಶ್ರಮ, ಹಾರ್ಡ್ ವರ್ಕು ಎಲ್ಲವೂ ಕೂಡಿದೆ. ಇವರು ಅಷ್ಟೇ ಅಂತಲ್ಲ, ಎಲ್ಲರೂ ಕೂಡ ಇವತ್ತು ದಿವಸ ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಯಾರೆಲ್ಲರೂ ಇರ್ಬೋದು. ಇವತ್ತು ದಿವಸ ಎಲ್ಲರೂ ಕೂಡ ಅನೇಕ ಜನ ಇವತ್ತು ದಿವಸ ಕಾರ್ಯಕರ್ತರು, ಎಲ್ಲದಕ್ಕಿಂತ ಮುಂಚಿತವಾಗಿರೋ ಬರೇ ನಾಯಕರು ಇರ್ತೀವಿ ಅಂತಂತಲ್ಲ, ಕಾರ್ಯಕರ್ತರು ಕೂಡ ಪರಿಶ್ರಮ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಕಾರ್ಯಶ್ರಮ ಕುಡುಗೊಬ್ಬ ಬೂತ್ ಏಜೆಂಟ್ಸ್ನು ಕೂಡ ಇವತ್ತು ದಿವಸ ನಮ್ಮ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಒಂದು ಕಡೆ ದೆಹಲಿಯಲ್ಲಿ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ತಮ್ಮದೇ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ ಮೊನ್ನೆ ತಾನೇ ಡಿಕೆ ಶಿವಕುಮಾರ್ ಹೋದಾಗ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಪಟ್ಟು ಸಾಧ್ಯವಾಗಿಲ್ಲ. ಈಗ ಸಿಎಂ ಬಣದ ನಾಯಕರಿಗೆ ರಾಹುಲ್ ಗಾಂಧಿ ಭೇಟಿ ಸಾಧ್ಯವಾಗುತ್ತಾ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ 136 ಸ್ಥಾನ ಬರೋದಕ್ಕೆ ತನ್ನ ಪರಿಶ್ರಮನೇ ಕಾರಣ ಅನ್ನೋ ರೀತಿಯಲ್ಲಿ ನೆಟ್ವರ್ಕ್ 18 ಜೊತೆ ಮಾತಾಡಿದಾಗ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ನಲ್ಲೇ ಯಾವ ತರ ಅಪಸ್ವರ ಅಥವಾ ಸಮರ್ಥನೀಯ ಮಾತುಗಳು ಕೇಳಿ ಬರ್ತಾ ಇದೆ? ಯಾವ ರೀತಿಯಾಗಿ ಅಂದರೆ, ಇದು ಸಾಮೂಹಿಕ ನಾಯಕತ್ವದಲ್ಲಿ ಎಸ್ಪೆಷಲಿ CM ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಮತ್ತೊಂದು ಕಡೆಯಾಗಿ CM ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಒಂದು ನಾಯಕತ್ವವೂ ಕೂಡ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಇದೀಗ ಹಿರಿಯ ಸಚಿವರಾದಂಥ MB ಪಾಟೀಲ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ
ನಮ್ಮ ನೆಟ್ವರ್ಕ್ 18 ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆದು 136 ಸ್ಥಾನವನ್ನು ಜನ ಗೆಲ್ಲಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಹೈಕಮಾಂಡ್ಗೆ ಏನು ಪವರ್ ಶೇರಿಂಗ್ ವಿಚಾರದಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಇದು ರಾಜ್ಯ ಕಾಂಗ್ರೆಸ್ನಲ್ಲೀಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಂದು ರೀತಿ ಸಂಚಲನವನ್ನು ಕೂಡ ಮೂಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಅದನ್ನು ನೀವು ಪರದೆ ಮೇಲೆ ತೋರಿಸ್ತೀರಾ ಅನ್ನುವಂಥ ಒಂದು ಮಾತನ್ನು ಕೂಡ ಜೊತೆಗೆ ಹೇಳಿದರು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇದೀಗ ಸಾಮೂಹಿಕ ನಾಯಕತ್ವದ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ CM ಬದಲಾವಣೆ ಮಾಡಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸ್ಟ್ರಾಟಜಿಯನ್ನು ಮಾಡಿರ್ತಕ್ಕಂಥ CM ಆಪ್ತ ಸಚಿವರು ಇದೀಗ ಅಹಿಂದಾಸ್ತ್ರ ಪ್ರಯೋಗಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ಅವರ ನವದೆಹಲಿ ಪ್ರವಾಸದ ಬಳಿಕ ಇದೀಗ ಮತ್ತೆ CM ಬಣ ನವದೆಹಲಿಗೆ ತೆರಳಿರ್ತಕ್ಕಂಥ CM ಆಪ್ತ ಸಚಿವರು ಇದೀಗ ಅಹಿಂದಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಎಸ್ಪೆಷಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಶಾಸಕರು ಮತ್ತು ಸಚಿವರುಗಳು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅಹಿಂದ ಸಮಾವೇಶಗಳ ಅಗತ್ಯತೆ ಕುರಿತಂತೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಹಿಂದ ಸಂಘಟನೆ ಶುರುವಾಗಿ ಈಗಾಗಲೇ 25 ವರ್ಷ ತುಂಬಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬೆಳ್ಳಿ ಮಹೋತ್ಸವವನ್ನು, ಬೆಳ್ಳಿ ಹಬ್ಬ ಆಚರಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ CM ಬಣ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಅಹಿಂದ ಸಮಾವೇಶಕ್ಕೆ ಅನುಮತಿ ಕೋರುವಂಥ ನಿಟ್ಟಿನಲ್ಲಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಎಸ್ಪೆಷಲಿ ವೈಯಕ್ತಿಕವಾಗಿ 224 ಕ್ಷೇತ್ರಗಳ ಒಂದು ಆಂತರಿಕವಾದಂಥ ಒಂದು ಸರ್ವೆಯನ್ನು ಮಾಡಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅಂದರೆ ಸದ್ಯಕ್ಕೆ ಚುನಾವಣೆ ನಡೆದರೆ ಎಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಬೋದು, ಮತ್ತೊಂದು ಕಡೆಗೆ ಅಹಿಂದ ಸಮುದಾಯ ಯಾರ ಪರವಾಗಿದೆ, ಮತ್ತೊಂದು ಕಡೆಯಾಗಿ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳಿಂದ ಜನಸಾಮಾನ್ಯರಲ್ಲಿ ಯಾವ ರೀತಿ ಭಾವನೆ ಇದೆ ಅನ್ನುವಂಥ ನಿಟ್ಟಲ್ಲಿ ಒಂದು ಆಂತರಿಕವಾದಂಥ ಒಂದು ಸರ್ವೆಯನ್ನು ಕೂಡ ಮಾಡಿಸಿರುವಂಥದ್ದು. ಈ ಒಂದು ಆಂತರಿಕ ಸಮೀಕ್ಷಾ ವರದಿಯನ್ನು ಮುಂದಿಟ್ಟು ಇದೀಗ AICC ನಾಯಕರಿಗೆ ಅಹಿಂದ ಸಮಾವೇಶದ ಅಗತ್ಯತೆಯ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಅಹಿಂದ ಸಮುದಾಯ ಕಾಂಗ್ರೆಸ್ನಿಂದ ವಿಮುಖರಾಗ್ತಾ ಇದೆ, ಅಹಿಂದ ಮತಗಳು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನಿಂದ ದೂರವಾಗುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಇದೀಗ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ರೈಟ್ ಟೈಮ್. ಯಾಕಂತ ಹೇಳಿದ್ರೆ ಅಹಿಂದ ಸಂಘಟನೆ ಶುರುವಾಗಿ 25 ವರ್ಷ ತುಂಬಿದೆ. ಹೀಗಾಗಿ ಅಹಿಂದ ಸಮಾವೇಶಕ್ಕೆ ಅನುಮತಿಯನ್ನು ಕೊಡಿ ಅನ್ನುವಂಥ ಒಂದು ನಿಟ್ಟಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ಮನವಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನುಳಿದಂತೆ ಒಳ ಮೀಸಲಾತಿ ಕುರಿತಂತೆಯೂ ಕೂಡ ಒಂದು ರೀತಿ ಸಕ್ಸಸ್ ಮೀಟ್ಗೆ ಇದೀಗ ದಲಿತ ನಾಯಕರು ಕೂಡ ಮುಂದಾಗಿರುವಂಥದ್ದು. ಎಸ್ಪೆಷಲಿ ಚಿತ್ರದುರ್ಗದಲ್ಲಿ ಏನು ಡಾಕ್ಟರ್ ಸದಾಶಿವ ಆಯೋಗ ವರದಿ ಜಾರಿಗೆ ಕುರಿತಂತೆ ಭರವಸೆನ ಏನು ಕೊಟ್ಟಿದ್ರು, ಆ ಒಂದು ಭರವಸೆ ಕೊಟ್ಟಂಥ ಜಾಗದಲ್ಲೇ ದಲಿತರು ಕೂಡ ಒಂದು ರೀತಿ ಬೃಹತ್ ಸಮಾವೇಶಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಇದೀಗ ಅಹಿಂದಾಸ್ತ್ರದ ಮೂಲಕವಾಗಿ CM ಬೆನ್ನಿಗೆ ಆಪ್ತ ಸಚಿವರು ಮುಂದಾದರೆ ಇತ್ತ ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆದಿರೋದು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಇದೀಗ CM ಹುದ್ದೆಗೆ ಡಿ ಕೆ ಶಿವಕುಮಾರ್ ಅವರು ಅಂತಿಮ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.